ವರ್ಷ ಭವಿಷ್ಯ 2024 ಕುಂಭರಾಶಿಯವರಿಗೆ ಗ್ರಹ ಗೋಚಾರ ಹೇಗಿದೆ ಅಂತ ವಿಚಾರ. ಒಂದು ರೀತಿಯ ಖರ್ಚು ವೆಚ್ಚಗಳು ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಸ್ವಲ್ಪ ತಹಬದಿಗೆ ಬರ್ತಕ್ಕಂತಹ ವರ್ಷ. ಕುಂಭರಾಶಿಯವರಿಗೆ ಆದಾಯವೂ ಕೂಡ ಉತ್ತಮಗೊಳ್ಳುತ್ತದೆ. ಹೊಸ ವ್ಯವಹಾರ, ಹೊಸ ಹೂಡಿಕೆ ಅಥವಾ ಹೊಸ ಜನರಿಂದ ಪ್ರೇರಣೆಯನ್ನು ಪಡಿತಕ್ಕಂತಹ ಅಥವಾ ನಿಮ್ಮವರಿಂದಲೇ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥವರಿಂದಲೇ ಪ್ರೇರಣೆಯನ್ನು ಪಡೆದು ಏನೋ ಒಂದು ಉದ್ಯೋಗ ವ್ಯವಹಾರವನ್ನು ಮುಂದುವರಿಸ್ತಕ್ಕಂತಹ ಅವಕಾಶದ ವರ್ಷ ಈ ವರ್ಷ 2024. ಸ್ವಜನರಿಂದ ಸತ್ಕಾರವನ್ನು, ಉನ್ನತಿಯನ್ನು, ಕೀರ್ತಿಯನ್ನು ಪಡಿತಕ್ಕಂತಹ ಯೋಗಗಳು ಕೂಡ ದ್ವಿತೀಯದಲ್ಲಿರ್ತಕ್ಕಂಥ ರಾಹು ಮತ್ತು ಕುಂಭದಲ್ಲಿರ್ತಕ್ಕಂತಹ ಶನಿ ಎರಡು ಮಿತ್ರರಾಗಿರುವುದರಿಂದ ಅನಿರೀಕ್ಷಿತವಾಗಿರ್ತಕ್ಕಂತಹ ಕೆಲವೊಂದು ಏಳಿಗೆಯನ್ನು, ಕೀರ್ತಿಯನ್ನು ಪಡಿತಕ್ಕಂತಹ ವರ್ಷವೂ ಕೂಡ ಇದಾಗಿರುತ್ತೆ. ಇದರ ಅನುಭವವು ನಿಮಗೆ ವರ್ಷದ ಮಧ್ಯದ ನಂತರ, ಯುಗಾದಿಯ ನಂತರ ನಿಮ್ಮ ಅನುಭವಕ್ಕೆ ಬರ್ತದೆ. ಕುಂಭರಾಶಿಯವರು ಕೂಡ ಶನಿವಾರದಂದು ಮತ್ತು ಗುರುವಾರದಂದು ವಿಶೇಷವಾಗಿ ಆಂಜನೇಯ ಸ್ವಾಮಿಯ ದೀಪ ನಮಸ್ಕಾರ, ನವಗ್ರಹ ಸ್ತೋತ್ರವನ್ನು ಓದಿ ನಮಸ್ಕಾರ ಮಾಡೋದು, ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡುವುದು. ಅವತ್ತಿನ ದಿನ ಏನಾದರೂ ಒಂದು ಗೋಧಿಯ ಪಾಯಸವನ್ನು ಮನೆಯಲ್ಲಿ ಮಾಡಿ ಅದನ್ನು ಮನೆಯವರು ಪ್ರಸಾದವಾಗಿ ತಗೊಳ್ತಕ್ಕಂಥದ್ದು. ಈ ರೀತಿಯ ತುಪ್ಪ ಮತ್ತು ಗೋಧಿಯನ್ನು ದಾನ ಮಾಡಬಹುದು ಅಥವಾ ಮನೆಯಲ್ಲಿ ಅದನ್ನು ಪಾಯಸವನ್ನು ಮಾಡಿ ಪ್ರಸಾದವನ್ನಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು. ಈ ರೀತಿಯ ಆಂಜನೇಯ ಸ್ವಾಮಿ, ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಪಡೀರಿ. ಬಹಳ ಒಳ್ಳೆಯದಾಗ್ತದೆ 2024 ಕುಂಭರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.